ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಮಕ್ಕಳಲ್ಲಿ ಸಹಜವಾಗಿ ಆಗುವಂತಹ ಬೆಳವಣಿಗೆಯ ಹಂತಗಳನ್ನ ಯಾವುದನ್ನ ನಾವು ನಾರ್ಮಲ್ ಅಂತ ಕರಿತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಮಾಹಿತಿಯನ್ನ ತಿಳಿಸ್ತೀವಿ. ಸೊ ಸ್ಮೈಲಿಂಗ್ ಬಂದು 6 ವೀಕ್ ಇಂದ ಸ್ಟಾರ್ಟ್ ಆಗುತ್ತೆ. ಹೆಡ್ ಕಂಟ್ರೋಲ್ ಬಂದು 4 ಮಂತ್ಸ್ ಇಂದ 4 ಮಂತ್ಸ್ ಅಲ್ಲಿ ಹೆಡ್ ಕಂಟ್ರೋಲ್ ಬರುತ್ತೆ. ಸೊ ದಟ್ ಇಸ್ ಅ ನಾರ್ಮಲ್ ಡೆವಲಪ್ಮೆಂಟ್. ಮತ್ತು ರೋಲಿಂಗ್ ಓವರ್, ಪಕ್ಕಕ್ಕೆ ತಿರುಗ್ಕೊಳ್ಳೋದು, ಈ ಕಡೆ ತಿರ್ಗೋದು, ಆ ಕಡೆ ತಿರ್ಗೋದು 5 to 7 ಮಂತ್ಸ್ ಅಲ್ಲಿ ಆಗುತ್ತೆ. ಮತ್ತೆ ಸಿಟ್ಟಿಂಗ್, ಕೂತ್ಕೊಳ್ಳೋದು ಎಷ್ಟು ತಿಂಗಳಿಗೆ ಕಲ್ತ್ಕೊಂಡ್ರೆ, ಎಷ್ಟು ತಿಂಗಳು ಕೂತ್ಕೊಂಡ್ರೆ ಇದನ್ನ ನಾರ್ಮಲ್ ಅಂತ 6 to 7 ಮಂತ್ಸ್. ಮತ್ತೆ ಕ್ರಾಲಿಂಗ್, ತೆವಳೋದು ಎಷ್ಟು ತಿಂಗಳಿಗೆ ಆಗ್ಬೇಕು ಅಂತಂದ್ರೆ 8 to 10 ಮಂತ್ಸ್. ಅದನ್ನ ನಾವು ನಾರ್ಮಲ್ ಅಂತ. ಸ್ಟ್ಯಾಂಡಿಂಗ್, ನಿಂತ್ಕೊಳ್ಳೋದನ್ನ ಕಲ್ತ್ಕೊಳ್ಳೋದು ಎಷ್ಟು ತಿಂಗಳಿಗೆ 11 ಮಂತ್ಸ್. ಮತ್ತೆ ವಾಕಿಂಗ್, ನಡೆಯೋದು ಎಷ್ಟು ತಿಂಗಳಿಗೆ, ಇದು ಡಿಫರ್ ಆಗುತ್ತೆ. ಸ್ವಲ್ಪ ಹೆಣ್ಮಕ್ಳು ಬೇಗ ನಡೀತಾರೆ, ಗಂಡು ಮಕ್ಳು ಒಂಚೂರು ನಿಧಾನ ಆಗುತ್ತೆ. ನಾರ್ಮಲ್ ಡೆವಲಪ್ಮೆಂಟ್ ಅಂತ ನಾವು ತಗೊಳ್ಳೋದು ನಾರ್ಮಲ್ ಮಂತ್ಸ್ 12 to 14 ಮಂತ್ಸ್. ಮತ್ತೆ ಟೀಚಿಂಗ್, ಹಲ್ಲು ಬರೋದು ಯಾವಾಗ, ಹಲ್ಲು ಯಾವಾಗ ಬಂದು ನಾವು ನಾರ್ಮಲ್ ಅಂತ ಕರಿತೀವಿ. 4 to 6 ಮಂತ್ಸ್ ಅಥವಾ 2 ಇಯರ್, 4ರಿಂದ 6 ಬರ್ಬೋದು. ಕೆಲವು ಮಕ್ಳಿಗೆ ಉದ್ದಾಗಲೇ ಇರುತ್ತೆ, ಕೆಲವು ಮಕ್ಳುಗಳಿಗೆ 1 ವರ್ಷ ತಗೊಳ್ಳೋದು. ಅದನ್ನ ನಾವು ನಾರ್ಮಲ್ ಅಂತ ಕರಿತೀವಿ. ಅದಕ್ಕಿಂತ ತುಂಬಾ ಜಾಸ್ತಿ ಆಗಿದೆ, 2 ವರ್ಷ ಆಗ್ತಿದೆ, 2.5 ವರ್ಷ ಆಗ್ತಿದೆ ಅಂದ್ರೆ ಅದನ್ನೇ ಹಾಕೊಂಡು ವರ್ಲ್ಡ್ ಡಾಕ್ಟರ್. ಅದು ಇದು ಎಲ್ಲ ಏನೇನೆಲ್ಲ ಹೇಳಿದ್ರೆ ಅದು ಈ ಪರ್ಟಿಕ್ಯುಲರ್ ಮಂತ್ಸ್ ಅಲ್ಲಿ ಇದ್ರೊಳಗೆ ಆದ್ರೆ ನಾರ್ಮಲ್. ಅದಕ್ಕಿಂತ ತುಂಬಾ ಜಾಸ್ತಿ ಡಿಲೇ ಆಗ್ತಿದೆ ಅಂದಾಗ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್. ನೆಕ್ಸ್ಟ್ ಬ್ಯಾಬ್ಲಿಂಗ್ ಅಂತಂದ್ರೆ ತೊದಲು ಮಾತುಗಳು ಅಂತೆಲ್ಲ ಹೇಳ್ತಾ ಹೋಗ್ತಾರಲ್ಲ. ಸೊ ಅದು ಬಂದು 8 ಮಂತ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮೀನಿಂಗ್ಫುಲ್ ವರ್ಡ್ ಎಷ್ಟು ತಿಂಗಳಿಗೆ ಅಥವಾ ಎಷ್ಟು ವರ್ಷಕ್ಕೆ ಬರಬೇಕು ಅಂತಂದ್ರೆ 1 ಇಯರ್. 1 ಇಯರ್ಗೆ ಫಸ್ಟ್ ಮೀನಿಂಗ್ ಅಪ್ಪ ಅಮ್ಮ ಅನ್ನೋದು ಸ್ಟಾರ್ಟ್ ಮಾಡ್ತಾರೆ. 10 ಮೀನಿಂಗ್ಫುಲ್ ವರ್ಡ್ಸ್, ಎಷ್ಟು 1.5 ಇಯರ್ಸ್ಗೆ 10 ಮೀನಿಂಗ್ಫುಲ್ ವರ್ಡ್ಸ್ ಅವರು ಹೇಳಕ್ಕೆ ಶುರು ಮಾಡಿದ್ರೆ ಅಪ್ಪ ಅಮ್ಮ ಅಜ್ಜಿ ಮಾವ. ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್ ಬೇಸಿಕ್. ಜೀಜಿ ಅಂತೆಲ್ಲ ಹೇಳ್ತಾರಲ್ಲ, ಜೀಜಿ ಅಂದ್ರೆ ಅವರ ಆ ಚಿಕ್ಕ ಮಕ್ಕಳ ಭಾಷೆಯಲ್ಲಿ ನೀರು ಕೊಡು ಅನ್ನೋ ಥರದ್ದು. ಮತ್ತೆ ಸ್ಮಾಲ್ ಫ್ರೇಸಸ್, ಇವಾಗ ಅಮ್ಮ ಅಪ್ಪ ಆ ಥರದ್ದೆಲ್ಲ ಹೇಳೋವಂಥದ್ದು 2 ಇಯರ್ಸ್. ಫ್ಲೂಯೆಂಟ್ ಸ್ಪೀಚ್, ನಾರ್ಮಲ್ ಫ್ಲೂಯೆಂಟ್ ಕಂಪ್ಲೀಟ್ ಫ್ಲೂಯೆಂಟ್ ಸ್ಪೀಚ್ ಅವ್ರಿಗೆ ಬರೋದು 3 ಇಯರ್ಸ್. ನಮ್ಮ ತರ ನಾರ್ಮಲ್ ಆಗಿ ಮಾಡ್ತೀವಿ. ಮತ್ತೆ ಬೋಲ್ ಕಂಟ್ರೋಲ್ ಅಷ್ಟೇ, ಟಾಯ್ಲೆಟ್ ಕಂಟ್ರೋಲ್ ಮತ್ತೆ ಬೋಲ್ ಕಂಟ್ರೋಲ್ ಬರೋದು 3 ಇಯರ್ಸ್. ಸೊ ಈಗೆಲ್ಲ ಏನೆಲ್ಲ ಹೇಳಿದೆ ಮಂತ್ಸ್ಗಳು, ದೀಸ್ ಆಲ್ ಆರ್ ನಾರ್ಮಲ್ ಮೈಲ್ ಸ್ಟೋನ್ ಡೆವಲಪ್ಮೆಂಟ್. ಇದಕ್ಕಿಂತ ಅವ್ರಿಗೆ ಇನ್ನೂ ತುಂಬಾ ಲೇಟ್ ಆಗ್ತಿದೆ, ಯಾವ್ದಾದ್ರು ಒಂದು ಮೈಲ್ ಸ್ಟೋನ್ ತುಂಬಾ ಲೇಟ್ ಆಗ್ತಿದೆ ಮಕ್ಕಳಲ್ಲಿ ಅಂತ ಅಂದಾಗ ಸೊ ಯು ಹ್ಯಾವ್ ಟು ಇಮಿಡಿಯೇಟ್ ಡಾಕ್ಟರ್. ಸೊ ಯಾವುದೇ ಡೆವಲಪ್ಮೆಂಟಲ್ ಸ್ಟೇಜಸ್ ಡಿಲೇ ಇದ್ರು ಬೇಗ ತೋರಿಸುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ಅರ್ಲಿ ಇಂಟರ್ವೆನ್ಷನ್ಸ್ ಆದಾಗ ಅದರ ತೀವ್ರತೆ ಇರೋದಿಲ್ಲ, ಮತ್ತೆ ಮಗುಗೆ ಬೇಗ ಅದರ